ನಮಸ್ಕಾರಗಳು. ಇಂದು ನಾವು ತತ್ಸಮ ಮತ್ತು ತದ್ಭವಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ಭಾಷೆಯು ಸಂಪದ್ಭರಿತವಾಗಿ ಬೆಳೆಯಲು ಅನ್ಯ ಭಾಷೆಯಿಂದ ಪಡೆಯುವ ಅಥವಾ ಕೊಡುವ ಕ್ರಿಯೆಯು ನಿರಂತರವಾಗಿ ನಡೆಯಬೇಕಾದ್ದು ಅನಿವಾರ್ಯವಾಗಿದೆ. ಇಂದು ಕನ್ನಡ ಭಾಷೆ ಇಷ್ಟು ಸಂಪದ್ಭರಿತವಾಗಿ ಬೆಳೆಯಲು ಆ ಭಾಷೆ ಅನ್ಯ ಭಾಷೆಯ ಶಬ್ದಗಳನ್ನು ಸ್ವೀಕರಿಸುವುದು ಅನಿವಾರ್ಯವಾಗಿದೆ. ಹೀಗೆ ವಿಸ್ತರಿಸಿಕೊಂಡ ಶಬ್ದಗಳ ಪದಗಳನ್ನು ಅನ್ಯ ದೇಶ, ತತ್ಸಮ, ತದ್ಭವಗಳೆಂದು ವರ್ಗೀಕರಿಸಲಾಗಿದೆ. ಈಗ ದೇಶೀಯ ಪದಗಳೆಂದರೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಅಚ್ಚಗನ್ನಡದ ಪದಗಳನ್ನು ದೇಶೀಯ ಪದಗಳೆಂದು ಕರೆಯುತ್ತೇವೆ. ಉದಾಹರಣೆ: ಕೈ, ಕಾಲು, ಬಾಯಿ, ಕಣ್ಣು, ತಲೆ, ಮೂಗು, ಸಣ್ಣ, ದೊಡ್ಡ, ಬಿಳಿದು, ಕರಿದು, ತುಪ್ಪ, ಹಾಲು, ಮೊಸರು, ಮಜ್ಜಿಗೆ, ಕರು, ಆಕಳು, ಮೀನು, ಬಾನು, ಬೋನು, ತಿಂಗಳು, ಕಲ್ಲು, ಗಿಡ, ನೆಲ ಮುಂತಾದ ಹಲವಾರು ಅಚ್ಚಗನ್ನಡದ ಪದಗಳು. ಅನ್ಯ ದೇಶೀಯ ಪದಗಳು: ಸಂಸ್ಕೃತವಲ್ಲದ ಹಾಗೂ ಅನ್ಯ ಭಾಷೆಯ ಶಬ್ದಗಳನ್ನು ಅನ್ಯ ದೇಶೀಯ ಪದಗಳೆಂದು ಕರೆಯುವರು. ಉದಾಹರಣೆಗೆ ರೋಡ್, ರೈಲ್, ಅರ್ಜಿ, ಕಚೇರಿ, ಚಲನ್, ಸಿಮೆಂಟ್, ಅಲ್ಮಾರ, ಲೈಬ್ರರಿ, ಲೈಟ್, ಬಾಟಲ್, ಕ್ರಿಕೆಟ್, ಬಾಲ್, ನಂಬರ್, ಅಸಲಿ, ನಕಲಿ, ಮೋಟಾರು, ಜಬರ್ದಸ್ತ್ ಮುಂತಾದ ಸಂಸ್ಕೃತವಲ್ಲದ ಬೇರೆ ಭಾಷೆಯ ಪದಗಳಾಗಿವೆ. ಇವು ಅನ್ಯ ದೇಶೀಯ ಪದಗಳು. ಹಾಗಾದರೆ ಈಗ ತತ್ಸಮ ಎಂದರೇನು ತಿಳಿಯೋಣ. ಸಂಸ್ಕೃತದಿಂದ ಏಕಾರ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮ ಎನ್ನುವರು. ಅಂದರೆ ತತ್ ಎಂದರೆ ಇದಕ್ಕೆ, ಅಂದರೆ ಸಂಸ್ಕೃತಕ್ಕೆ ಸಮಾನವಾದುದು ಎಂದರ್ಥ. ಇಂತಹ ಪದಗಳು ಕನ್ನಡದಲ್ಲಿ ಸ್ವಲ್ಪ ವಿಕಾರ ಹೊಂದಿದ್ದರೆ ಅರ್ಥ ಮಾತ್ರ ಸಮಾನವಾಗಿರುತ್ತದೆ. ಕೆಲ ಪದಗಳನ್ನು ಗಮನಿಸಬಹುದು. ಉದಾಹರಣೆಗೆ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಸೂರ್ಯ, ಶತ್ರು, ಸ್ತ್ರೀ, ಶ್ರೀ, ವನ, ಭುವನ, ಭವನ, ತಯನ, ಶಯನ, ಕಾವ್ಯ, ಪಶು, ಶಿಸ್ತು, ಯತಿ, ಮತಿ, ಗತಿ ಮುಂತಾದವುಗಳು ತತ್ಸಮಗಳೆನ್ನುವರು. ಹಾಗಾದರೆ ತದ್ಭವ ಎಂದರೇನು ತಿಳಿದುಕೊಳ್ಳೋಣ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಕಾರವಾಗಲಿ ಅಥವಾ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬರುವ ಶಬ್ದಗಳನ್ನು ತದ್ಭವಗಳೆಂದು ಕರೆಯುವರು. ಅಂದರೆ ತದ್ ಎಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ. ಭವ ಎಂದರೆ ಹುಟ್ಟಿದ. ತದ್ಭವ ಎಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ತದ್ಭವಗಳು ಕನ್ನಡದಲ್ಲಿ ಏಕಸ್ವರೂಪದಲ್ಲಿ ಹೊಂದಿವೆ, ಏಕಸ್ವರೂಪವನ್ನು ಹೊಂದಿವೆ. ಹಾಗೆ ಅದಕ್ಕೆ ಕಾರಣಗಳನ್ನು ಈ ಕೆಳಗಿನಂತೆ ನಾವು ನೋಡೋಣ. ಸ್ವರಗಳ ಸಂಯೋಜನೆ: ಕನ್ನಡ ಶಬ್ದಗಳ ಕೊನೆಯಲ್ಲಿ ದೀರ್ಘ ಸ್ವರಗಳಿಲ್ಲ. ಕನ್ನಡ ಶಬ್ದಗಳ ಅಂತ್ಯದಲ್ಲಿ ಓ ಸ್ವರವಿಲ್ಲ. ಕನ್ನಡದಲ್ಲಿ ಐ ಮತ್ತು ಔ ವರ್ಣಗಳ ಅವಶ್ಯಕವಿಲ್ಲ. ರೂ ಸ್ವರ ಕನ್ನಡದಲ್ಲಿ ಬಳಕೆಯಲ್ಲಿ ಇಲ್ಲ. ವಿಸರ್ಗವು ಕನ್ನಡದ ಭಾಷೆಯದಲ್ಲ. ಹಾಗೆ ವ್ಯಂಜನಗಳ ಸಂಯೋಜನೆ: ಕನ್ನಡದಲ್ಲಿ ವ್ಯಂಜನಾಂತ್ಯ ಶಬ್ದಗಳಿಲ್ಲ. ಶ, ಶಗಳು ಮೂಲ ಕನ್ನಡದವುಗಳಲ್ಲ. ಕನ್ನಡದಲ್ಲಿ ಮಹಾಪ್ರಾಣಗಳು ವಿರಳವಾಗಿರುತ್ತವೆ. ಕನ್ನಡ ಶಬ್ದದ ಆದಿಯಲ್ಲಿ ವ್ಯಂಜನ ಒತ್ತಕ್ಷರ ಇಲ್ಲ. ಈ ಮುಂತಾದ ಅನೇಕ ಲಕ್ಷಣಗಳನ್ನು ಹೊಂದಿರುವ ವರ್ಣ ಸಂಯೋಜನಾ ಕ್ರಮ ಅನ್ಯ ಭಾಷೆಯಿಂದ ಸ್ವೀಕಾರ ಮಾಡಿರುವ ಶಬ್ದದಲ್ಲಿದ್ದರೆ ಈ ಕ್ರಮಾನುಗುಣವಾಗಿ ಮಾರ್ಪಾಡು ಮಾಡುತ್ತೇವೆ. ಆಗ ಅಂತಹ ಪದಗಳನ್ನು ನಾವು ತದ್ಭವಗಳೆನಿಸಿಕೊಳ್ಳುವವು. ಅಲ್ಪ ಸ್ವಲ್ಪ ಬದಲಾವಣೆ ಮತ್ತು ಪೂರ್ಣ ಬದಲಾವಣೆಗೊಂಡಂಥ ಪದಗಳು. ದಯ, ದಯೆ, ವೇಳ, ವೇಳೆ, ಆಶಾ, ಆಶೆ ಅಥವಾ ಆಸೆ, ಗೌರಿ, ಗೌರಿ, ವಧು, ವಧು, ಮಾಲ, ಮಾಲೆ, ರಾಜನ್, ರಾಜ, ಯಾತ್ರ, ಯಾತ್ರೆ ಈ ರೀತಿಯಾಗಿ ಬರುವುದುಂಟು. ತತ್ಸಮದಿಂದ ತದ್ಭವವಾಗುವ ಪದಗಳು ಕೆಲವು ನಿಯಮಗಳಿಗನುಸಾರ ಬದಲಾವಣೆ ಹೊಂದುವುದನ್ನು ನಾವು ನೋಡಬಹುದು. ಉದಾಹರಣೆಗೆ ಕ, ಖ ಮತ್ತು ಗ ಆಗುವಂಥ
ಪದಗಳನ್ನು ನೋಡೋಣ. ಸುತ್ತಿಕ ಸುತ್ತಿಗೆ, ವೈಶಾಖ ಬೇಸಿಗೆ, ದೀಪಾವಳಿಕ ದೀವಳಿಗೆ, ಗೂಕ ಗೂಗೆ, ಈಲಿಕ ಈಲಿಗೆ, ಕೇತಿಕ ಕೇತಕಿ ಕೇದಗೆ, ಕಟಕ ಕಡಗ, ಮುಖ ಮೊಗ, ಜೀರಿಕ ಜೀರಿಗೆ, ಮಲ್ಲಿಕ ಮಲ್ಲಿಗೆ, ಕಾಕ ಕಾಗೆ, ಈ ರೀತಿ. ಹಾಗೆ ತ ಅಕ್ಷರದಿಂದ ಇಲ್ಲಿ ದ ಅಕ್ಷರದ ಬಳಕೆಯಾಗುವುದು. ತೃತೀಯ ತದಿಗೆ, ಸಂಸ್ಕೃತ ಸಕ್ಕದ, ದ್ವಿತೀಯ ಬಿದಿಗೆ, ಚತುರ ಚದುರ, ಭೂತಿ ಬೂದಿ, ದೋತಿ ದೂದಿ. ಅದೇ ರೀತಿ ವಕಾರ ಬಹಕಾರವಾಗುವುದು. ವ್ಯವಸಾಯ ಬೇಸಾಯ, ವಿಷ ಬಿಸ, ಕಾವ್ಯ ಕಬ್ಬ, ವೀತಿ ಬೀದಿ, ಕರ್ತೃ ಕರ್ತಾರ. ಹಾಗೆ ಋಕಾರ ಅರ್ಕರವಾಗುವುದು. ಕರ್ತೃ ಕರ್ತಾರ, ದಾತೃ ದಾತಾರ, ನೇತೃ ನೇತಾರ, ವಕ್ತೃ ವಕ್ತಾರ, ಶ್ರೋತೃ ಶ್ರೋತಾರ. ಹಾಗೆ ಋಕಾರ ಇಲ್ಲಿ ರೀಕಾರ ಆಗುವುದು. ಋಷಿ ಋಷಿ, ಋಣ ಋಣ. ಹಾಗೆ ಟಕಾರ ಡಕಾರವಾಗಿ ಬದಲಾವಣೆ ಆಗುವುದು. ಕರ್ನಾಟ ಕನ್ನಡ, ಅಟವಿ ಅಡವಿ, ಜಠ ಜಡೆ, ತಟ ದಡ, ತಟ ದಡ, ಕಟಕ ಕಡಗ. ಶಕಾರಗಳು ಸಾಕಾರ ಆಗುತ್ತವೆ. ರಾಶಿ ರಾಶಿ, ಅಂಕುಶ ಅಂಕುಶ, ಕಲಶ ಕಳಸ, ಶುಂಠಿ ಶುಂಠಿ, ದಿಶಾ ದೆಸೆ, ಅಶೋಕ ಅಸುಗೆ, ಶರ್ಕರ ಸಕ್ಕರೆ, ಪಶು ಹಸು, ಜ್ಯೋತಿಷ ಜೋಯಿಸ. ಶೀರ್ಷಿಕ ಶೀರ್ಷಿಕ, ವೇಷ ವೇಷ, ಪಾಷಾಣ ಪಾಷಾಣ. ಅದೇ ರೀತಿಯಾಗಿ ಆಕಾರಗಳು ಎ ಆಗುತ್ತವೆ. ಉದಾಹರಣೆ ಪ್ರಶ್ನ ಪ್ರಶ್ನೆ, ಶಾಲಾ ಶಾಲೆ, ವೇಳ ವೇಳೆ, ಭಾಷಾ ಭಾಷೆ, ಅಭಿಲಾಷ ಅಭಿಲಾಷೆ, ಕರುಣ ಕರುಣೆ, ಮಾಲಾ ಮಾಲೆ, ಉಮಾ ಉಮೆ. ಕ್ಷಕಾರ ಕ ಒತ್ತಕ್ಷರವಾಗಿ ಆಗುವುದು. ರಕ್ಷ ರೆಕ್ಕೆ, ಪಕ್ಷಿ ಹಕ್ಕಿ, ರಾಕ್ಷಸ ರಕ್ಕಸ, ಲಕ್ಷ್ಮಣ ಲಕ್ಷಣ ಲಕ್ಕಣ, ಭಿಕ್ಷ ಭಿಕ್ಕೆ. ಅದೇ ತೆರನಾಗಿ ಪಕಾರಕ್ಕೆ ಹಾಕಾರ ಬರುವುದು. ಪಾದುಕ ಹಾವುಗೆ, ಪಾವು ಹಾವು, ಪಣೆ ಹಣೆ, ಪರ್ವ ಹಬ್ಬ, ಫಲಕ ಹಲಗೆ, ಪ್ರಾಣ ಹರಣ, ಪ್ರಸಾದ ಹಸಾದ. ಅದೇ ರೀತಿಯಾಗಿ ಯಕಾರ ಇಲ್ಲಿ ಜಾಕಾರವಾಗಿ ಬರುವುದು. ಯುಗ ಜುಗ, ಯೋಗ ಜೋಗ, ಯಮುನ ಜಮುನಿ, ಸಂಧ್ಯಾ ಸಂಜೆ, ಯುದ್ಧ ಜುದ್ಧ, ಆರ್ಯ ಅಜ್ಜ. ಹಾಗೆ ಒತ್ತಕ್ಷರವು ಸರಳೀಕರಣವಾಗುತ್ತದೆ. ಅಂದರೆ ಒತ್ತಕ್ಷರವಿದ್ದದ್ದು ಸರಳವಾದ ಪದವಾಗುತ್ತದೆ. ಶ್ರೀ ಸಿರಿ, ರಕ್ತ ರಕುತ, ಭ್ರಮರ ಬಮರ, ಪ್ರತಿ ಪಡಿ, ಕೀರ್ತಿ ಕೀರುತಿ, ಯುಕ್ತಿ ಯುಕುತಿ. ಹೀಗೆ ಮಹಾಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗುತ್ತವೆ. ಘೋಷಣೆ ಘೋಷಣ, ಧೂಪ ಧೂಪ, ನಿಷ್ಠ ಬಟ್ಟೆ, ಢಕ್ಕೆ ಡಕ್ಕೆ, ನಿಧಾನ ನಿಧಾನ, ಚಂದ ಚಂದ. ಹೀಗೆ ತತ್ಸಮ ತದ್ಭವಗಳು ಬದಲಾವಣೆಯಾಗುವ ಅಕ್ಷರಗಳನ್ನು ನೋಡಿದೆವು. ಈಗ ಮುಖ್ಯ ಅಂಶಗಳನ್ನು ಗಮನಿಸೋಣ. ಅಚ್ಚಗನ್ನಡದ ಪದಗಳು ದೇಶೀಯ ಪದಗಳು ಎನ್ನುತ್ತಾರೆ.
ಹಾಗೆ ಸಂಸ್ಕೃತವನ್ನು ಹೊರತುಪಡಿಸಿ ಉಳಿದ ಭಾಷಾ ಪದಗಳಿಗೆ ಅನ್ಯ ಭಾಷಾ ಪದಗಳು ಎಂದು ಕರೆಯುತ್ತಾರೆ. ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದ ಪದಗಳು. ತದ್ಭವ ಎಂದರೆ ಸಂಸ್ಕೃತದಿಂದ ಹುಟ್ಟಿದ್ದು ಎಂದರ್ಥ. ತದ್ಭವಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ರೂಪಾಂತರ ಹೊಂದಿರುವ ಪದಗಳಾಗಿವೆ. ಹೀಗೆ ತತ್ಸಮ ಮತ್ತು ತದ್ಭವಗಳ ಕೋಷ್ಟಕವನ್ನು ನೋಡೋಣ. ಅವುಗಳನ್ನು ನೋಡಿ ತಿಳಿದುಕೊಳ್ಳಿ. ಧನ್ಯವಾದಗಳು.